ತುಂಬ ಸ್ಮಾರ್ಟ್ ಆಗಿದ್ದೆ ಒಂದು ಕಾಲದಲ್ಲಿ. ನಾನು ನ್ಯಾಯ ನೀತಿ ಧರ್ಮ ಅಂತ ಏನು ಹೇಳ್ತಾರೋ ಆ ರೀತಿಯಲ್ಲಿ ಬದುಕಬೇಕು. ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಯಶಸ್ವಿ ಸಂಘಟನಾಕಾರ. ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ, ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ. ನಮಗೆ ಅಗತ್ಯಕ್ಕಿಂತ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ತಾ ಇದ್ದೀವಿ. ಏನು ನಾವು ಮನೆ ಕಟ್ಟೋದಕ್ಕೆ ಇಟಲಿಯಿಂದಾನೇ ಮಾರ್ಬಲ್ ಬರಬೇಕಾ, ರಾಜಸ್ಥಾನದಿಂದ ಮಾರ್ಬಲ್ ಬರಬೇಕಾ? ನನ್ನ ಪರಮ ಆದರ್ಶ ಮಹಾತ್ಮ ಗಾಂಧೀಜಿ. ಏನ್ರಪ್ಪ ಇರ್ರಪ್ಪ ಸುಮ್ಮನಿರಪ್ಪ ಒಳ್ಳೇದು ಮಾಡ್ರಪ್ಪ ಅಂತ ಹೇಳಕ್ಕಲ್ಲ. ಅಯೋಗ್ಯ, ಇದು ಸಮಾಜಕ್ಕೆ ಕೆಟ್ಟದ್ದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ತುಂಬ ಓಟ್ ಕಡಿಮೆ ಬಂದಿದ್ದು ನೋಡಿ ಬಹಳ ಜನರಿಗೆ ಬೇಸರ ಆಯಿತು. ಸುಪ್ರಿಯಾಗೂ ತುಂಬ ಬೇಸರ ಆಯಿತು. ಅದಾದ ನಂತರ ಬಹಳ ನನಗೊಂದಷ್ಟು ಅಸಹಕಾರನು ಮನೆಯಲ್ಲಿ ಯಾವತ್ತೂ ಇಲ್ಲದಂಥ ಒಂದಷ್ಟು ಅಸಹಕಾರನು ಬಂತು. ಬೇಡ, ಇದು ನೀನು ಮೊದಲೇ ಹೇಳಿದ್ದೆ, ಈ ಥರಕ್ಕೆ ಏನಾದರೂ ಆಯಿತು ಅಂದರೆ ರಾಜಕೀಯ ಬಿಟ್ಬಿಡ್ತೀನಿ ಅನ್ನೋ ರೀತಿನಲ್ಲಿ ಒಂದಷ್ಟು ಹೇಳಿದೆ. ಇಲ್ಲ, ಇದಾಗಲ್ಲ ಅನ್ನುವಂಥ ರೀತಿಯಲ್ಲಿ. ಆದರೆ ನನಗೆ ಮನಸ್ಸು ಒಪ್ಪಲಿಲ್ಲ, ನಾನು ಮುಂದುವರಿಸಿದೆ. ಹಾಗಾಗಿ ಒಂದಷ್ಟು ನನ್ನ ಇನ್ನೇನಕ್ಕೂ ಕರಿಬೇಡ ಅಂಥೇಳಿ ಹೇಳ್ತಿದ್ರು. ಇತ್ತೀಚೆಗೆ ಸ್ವಲ್ಪ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಸ್ವಲ್ಪ ಇದಾದಮೇಲೆ ಜನ ಸರಿ ಇಲ್ಲ ಅಂತ ಎಲ್ಲರೂ ಹೇಳಿದಾಗೆ ಆ ಮಾತು ಆಡ್ತಾರೆ. ಆದರೆ ಮೊದಲಿದ್ದಷ್ಟು ಇದೇನೂ ಇಲ್ಲ. ಆಮೇಲೆ ಆಗ ನೋಡಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ತಂದೆ, ಅಣ್ಣ ಇವ್ರದ್ದೆಲ್ಲನೂ ಮೊದಲಿಂದನೂ ಸ್ವಲ್ಪ ತುಂಬ ಏನು ನೀನು ಜೀವನನ ಹಾಳು ಮಾಡ್ಕೊಂಡಿದ್ಯಾ ಅನ್ನುವಂಥ ಭಾವನೆಯಲ್ಲಿದ್ದರು. ಆದರೆ ಇತ್ತೀಚೆಗೆ ಅವ್ರಿಗೂ ಒಂದಷ್ಟು ಹೆಮ್ಮೆ, ಅಭಿಮಾನ ಎಲ್ಲ ಇದೆ. ನಮ್ಮ ಮನೆಯಲ್ಲಿ ನಿಲ್ಲಿಸುವಂತಹ ಬೇರೆ ತರಹದ ಪ್ರಯತ್ನಗಳು ನಡೆದುವೆ ಹೊರತು ನಿಲ್ಲಿಸಲೇಬೇಕು ಅಂತ ಯಾರು ಮಾಡಲಿಲ್ಲ. ಇವನು ಮಾತು ಕೇಳೋದಿಲ್ಲ, ಅವ್ನಿಗೆ ಮನಸ್ಸಿಗೆ ಬಂದರೆ ಅದು ಮಾಡೇ ಮಾಡಿಬಿಡ್ತಾನೆ. ಹಾಗಾಗಿ ನಾವು ಹೇಳಿ ಯಾಕೆ ಅದು ಇನ್ನೊಂದಷ್ಟು ಗಲಾಟೆ ಮಾಡ್ಕೊಳ್ಳೋದು ಅಂತ. ನಮ್ಮ ತಾಯಿ ಯಾವಾಗ್ಲೂ ಅವಾಗ ಒಂದು ಸ್ವಲ್ಪ ಬೇಸರದಲ್ಲೇ ಮಾತನಾಡ್ತಿರ್ತಾರೆ. ಈಗಲೂ ಬೇಸರದಲ್ಲಿದ್ದಾರೆ ಕೆಲವೊಂದು. ಅಂದರೆ ನನಗೇನೆ ನಾನು ನೋಡಿಕೊಂಡ್ರೆ ನಾನು ಕಳೆದ 3-4 ವರ್ಷದಲ್ಲಿ ತುಂಬ ವಯಸ್ಸಾದ ಒಂಥರ ಕಾಣಿಸ್ತೀನಿ. ತುಂಬ ಸ್ಮಾರ್ಟ್ ಆಗಿದ್ದೆ ಒಂದು ಕಾಲದಲ್ಲಿ ನಾನು. ಸೊ ಈಗ ಒಂದೊಂದು ವರ್ಷಕ್ಕೂ ನೋಡಿದ್ರೆ ತುಂಬ ಇದಾದಾಗ ಕಾಣಿಸುತ್ತೆ. ಇದೆಲ್ಲ ನೋಡಿ ನಮ್ಮ ಅಮ್ಮ ನನಗೆ ಬೇರೆ ಬೇರೆ ಆಕ್ಸಿಡೆಂಟ್ ಆಗಿದ್ದು, ಬೇರೆ ಬೇರೆ ಕಾಯಿಲೆಗಳು ಬಂದಿದ್ದು, ಇತ್ತೀಚೆಗೆ ಸ್ವಲ್ಪ ತುಂಬ ಹೈ BP ಆಗಿ ಸ್ವಲ್ಪ ಲೈಫ್ ಥ್ರೆಟ್ನಿಂಗ್ ತರಹದ ಇಶ್ಯೂ ಆಗಿತ್ತು. ಅದೆಲ್ಲ ಮನೆಯವ್ರಿಗೆ ಗೊತ್ತಾಗಿ ಯಾಕೆ ಬೇಕು ಅಂತ ಕೇಳ್ತಾಯಿದ್ರು. ಆದರೆ ಏನೋ ಮಾಡ್ತಾ ಇದ್ದಾನೆ ಒಂದಷ್ಟು ಸಮಾಜದಲ್ಲಿ ಆತ ಮಾಡ್ತಿರೋದ್ರ ಬಗ್ಗೆ. ಅದು ಚುನಾವಣೆಯಲ್ಲಿ ಗೆಲ್ಲುತ್ತೋ ಸೋಲುತ್ತೋ ಸಮಾಜದಲ್ಲಿ ಒಂದು ಒಳ್ಳೆ ಭಾವನೆ ಇದೆ ಅನ್ನುವಂತಹದ್ದು ಒಂದು ಅವ್ರಿಗೂ ಇತ್ತೀಚೆಗೆ ಅನಿಸಿದೆ. ನಮ್ಮ ಮನೆಯವ್ರಿಗೂ ಅದು ಅನಿಸಿದೆ. ಅವ್ರೇನು ಬಂದು ನಾನು ಇದು ಮಾಡ್ತೀನಿ ಅಂತ ಹೇಳೋದಿಲ್ಲ. ಆದರೆ ಮೊದಲಿದ್ದಷ್ಟು ಬೇಸರ ಏನಿಲ್ಲ. ಜನ ಗಮನಿಸೋದು, ಜನ ಪಕ್ಷಕ್ಕೆ ದೇಣಿಗೆ ಕೊಡ್ತಾ ಇರೋದು, ಸದಸ್ಯತೆ ತೆಗೆದುಕೊಳ್ತಿರೋದು, ಪಕ್ಷ ಒಂದಷ್ಟು ಬೆಳೀತಿರೋದು, ಮತ್ತು ಏನೇ ಆಗಲಿ ಒಳ್ಳೆ ಕೆಲಸ, ತಪ್ಪೇನು ಮಾಡ್ತಾ ಇಲ್ಲ. ನನ್ನ ಗಂಡ ಏನು ತಪ್ಪು ಮಾಡ್ತಾ ಇಲ್ಲ, ಯಾವುದೇ ದುರಾಚಾರ ದುರ್ನಡತೆ ಇಲ್ಲ. ಈ ಥರದ್ದೇನೋ ಒಂದಷ್ಟು ಇದು ಉಪಯೋಗ ಇಲ್ಲದ್ದು ಅಥವಾ ಇನ್ನೊಂದು ನಮಗೆ ನಮ್ಮ ಕುಟುಂಬಕ್ಕೆ ಏನು ಗಮನ ಜಾಸ್ತಿ ಕೊಡ್ತಾ ಇಲ್ಲ ಅನ್ನುವಂಥದ್ದೊಂದು ಬಿಟ್ಟರೆ ಕುಟುಂಬದ ಕಡೆನೂ ಏನು ನಾನು ದುಡಿಬೇಕಾಗಿಲ್ಲ. ಸರಳವಾಗಿ ಬದುಕ್ತಾ ಇದ್ವಿ, ಚೆನ್ನಾಗಿದ್ದೀವಿ. ಆರ್ಥಿಕವಾಗಿಯೂ ನಮಗೇನು ನಾನು ದುಡಿಲೇಬೇಕು ಅನ್ನುವಂಥ ಸ್ಥಿತಿ ಏನೂ ಇಲ್ಲ. ಒಂದು ಮಧ್ಯಮ ವರ್ಗ ಅಥವಾ ಮೇಲ್ಮಧ್ಯಮ ವರ್ಗ ಯಾವೆಲ್ಲ ರೀತಿಯಲ್ಲಿ ಬದುಕಬಹುದು ಆ ರೀತಿಯಲ್ಲಿ ಇದ್ದೀವಿ. ನಮ್ಗೆ ಅದಕ್ಕೆ ಬೇಕಾದಷ್ಟು ಒಂದಷ್ಟಿದೆ. ಹಾಗಾಗಿ ಅದೂ ಏನು ಅಷ್ಟು ವಿಚಾರ ಅಲ್ಲ. ಆದರೆ ಈಗ ನನ್ನ ಹೆಂಡತಿಗೂ ಅಷ್ಟೇ ಆರೋಗ್ಯದ ಬಗ್ಗೆ ಒಂದಷ್ಟು, ಯಾಕೆ ನೀನು ಇಷ್ಟೆಲ್ಲ ಓಡಾಟ ಇವೆಲ್ಲ ಆರೋಗ್ಯದ ಬಗ್ಗೆ ಇದು ಬೇಕಾಗಿಲ್ಲ, ಒಂದಷ್ಟು ರೆಸ್ಟ್ ಮಾಡು, ಅದು ಮಾಡು, ಈ ಥರದ ಮಾತುಗಳಿದೆಯಾ ಹೊರತು ಮೊದಲಿದ್ದಷ್ಟು ಒಂದಷ್ಟು ಏನಂತಾರೆ ಬೇಸರ ಅಥವಾ ನಿರಾಶಾವಾದ ಇಲ್ಲ. ಈಗ ಆಗ ಬಹಳ ಇತ್ತು. ಆಗ ನನಗಷ್ಟೇ ಅಲ್ಲ, ಬಹಳ ಜನ ಆಗ ನಾ ಎಲೆಕ್ಷನ್ ರಿಸಲ್ಟ್ ಬಂದ ದಿವಸ ನಮ್ಮ ಕಚೇರಿಯಲ್ಲಿ ಕೂತ್ಕೊಂಡು ನಾನು ಮಾತನಾಡಿದಂಥ ವಿಡಿಯೋ ನೋಡಿದಂಥ ಸಾವಿರಾರು ಜನ ಬಹಳ ಬೇಸರ ಅಥವಾ ಒಂದು ರೀತಿಯಲ್ಲಿ ಬೇಸರ ಮಾಡ್ಕೊಂಡಿದ್ದಾರೆ. ಬೇಸರ ಅಂತಲೇ ಸರಿಯಾದ ಪದ, ಬೇರೆ ಪದ ಹುಡುಕ್ತಾ ಇದ್ದೆ ನಾನು, ಇಲ್ಲ ಮಾಡ್ಕೊಂಡಿದ್ರು. ಅಂದರೆ ನಾವು ಎಷ್ಟು ಲಕ್ಷ ಜನಕ್ಕೆ ತಲುಪಿದ್ವಿ ಆಗ. ಒಂದು ಚುನಾವಣೆಯಲ್ಲಿ ಒಂದು ಕ್ಷೇತ್ರ, 224 ಕ್ಷೇತ್ರದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಚುನಾವಣೆ, ಆದರೆ ಅದು ನಾವು ರಾಜ್ಯದ 224 ಕ್ಷೇತ್ರಗಳಲ್ಲಿ ಸಾವಿರಾರು ಜನಕ್ಕೆ ತಲುಪಿದ್ವಿ ಆಗಲೇ. ವಾಟ್ಸ್ ಯುವರ್ ಫಿಲಾಸಫಿ ಮತ್ತು ವಾಟ್ಸ್ ಯುವರ್ ಡ್ರೀಮ್ ಸರ್ ಇನ್ ಫ್ಯೂಚರ್? ಫಿಲಾಸಫಿ ಅಂದರೆ ಯಾವ ರೀತಿಯಲ್ಲಿ? ಅಂದರೆ ನಿಮ್ಮ ಫಿಲಾಸಫಿ ಏನು ಲೈಫ್ ಬಗ್ಗೆ? ಈಗ ಬದುಕ್ತಿರೋದು ತುಂಬ ಸಿಂಪಲ್ ಆಗಿದೆ, ಏನೋ ಒಂದಿಷ್ಟು ಇಟ್ಕೊಂಡಿದ್ದೀರಾ, ಅದು ಗೊತ್ತಾಯ್ತು. ಅದನ್ನು ಬಿಟ್ಟು ಹಿಂಗೆ ಇರಬೇಕು, ಇದೇ ಥರ ಮುಂದೇನು ಹಿಂಗೆ ಇರುತ್ತೆ ಅನ್ನೋ ಥರ ನಾನು ಆ ಥರದ್ದು ನೋಡಿದ್ರೆ ಸತ್ಯ, ನ್ಯಾಯ, ಧರ್ಮ, ನ್ಯಾಯ ನೀತಿ ಧರ್ಮ ಅಂತ ಏನು ಹೇಳ್ತಾರೋ ಆ ರೀತಿಯಲ್ಲಿ ಬದುಕಬೇಕು. ಸಮಾಜ ಇದು. ಆಮೇಲೆ ಆಡಳಿತದ ವಿಚಾರಕ್ಕೆ ಅಥವಾ ಒಂದು ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ಪ್ರಜಾಪ್ರಭುತ್ವ ನನ್ನ ಅತ್ಯುನ್ನತವಾದ ಆದರ್ಶ.
ಯಾವ ರಾಜ ಪರಂಪರೆ, ಯಾವ ಸರ್ವಾಧಿಕಾರಿ ಪರಂಪರೆ, ಮಿಲಿಟರಿ ಆಡಳಿತ, ಇನ್ಯಾವುದೇ ಆಡಳಿತ ಯಾವುದೂ ನಮಗೆ ಮನುಷ್ಯ ಕುಲಕ್ಕೆ ಪ್ರಜಾಪ್ರಭುತ್ವದಷ್ಟು ಶ್ರೇಷ್ಠವಾದದ್ದಿಲ್ಲ. ಇದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಯಾವುದೋ ವ್ಯವಸ್ಥೆ ಬರುತ್ತೆ ಅಂತಲೂ ಇಲ್ಲ. ಪ್ರಬುದ್ಧವಾದ ಜನ ಇರುವಂತಹ ಪ್ರಜಾಪ್ರಭುತ್ವ ಯಾವುದೇ ವ್ಯವಸ್ಥೆಗಿಂತ ಶ್ರೇಷ್ಠವಾದದ್ದು. ಹಾಗಾಗಿ ನನಗೆ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯ, ಯಾವುದೋ ಒಂದು ಸಮುದಾಯದವರು, ಅದು ಎಷ್ಟೇ ಸಣ್ಣ ಸಮುದಾಯ ಆಗಲಿ, ಎಷ್ಟೇ ದೊಡ್ಡ ಸಮುದಾಯ ಆಗಲಿ, ರಾಜಕೀಯ, ಸಾಮಾಜಿಕ ಮತ್ತು ಮೂಲಭೂತ ಹಕ್ಕುಗಳಿರುವಂತಹ ಸ್ವಾತಂತ್ರ್ಯ ಇರುವಂಥ ಯಾವುದೇ ವ್ಯವಸ್ಥೆ ಒಳ್ಳೆಯ ವ್ಯವಸ್ಥೆ. ಹಾಗಾಗಿ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯ ಇವೆರಡೂ ತುಂಬ ದೊಡ್ಡ ಇದು. ನನಗೆ ಆದರ್ಶವಾಗಿ ಕರ್ನಾಟಕ ಇದರಲ್ಲಿ ಬಂದಾಗ ಕುವೆಂಪು ಮತ್ತು ಬಸವಣ್ಣ ಮತ್ತು ಕುವೆಂಪು ಕನ್ನಡದ ಕುಲನಾಯಕರು ಅಂತ. ಬಸವಣ್ಣ ಅಂತೂ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಯಶಸ್ವಿ ಸಂಘಟನಾಕಾರ. 12ನೇ ಶತಮಾನದಲ್ಲಿ ಹಾಗೆ ಆ ಮಟ್ಟಕ್ಕೆ ಸಂಘಟನೆ ಮಾಡಿದ್ದು, ಲಕ್ಷಾಂತರ ಜನ ಕಲ್ಯಾಣಕ್ಕೆ ಬರುವ ಹಾಗೆ ಮಾಡಿದ್ದು, ಅವರು ಆವತ್ತಿನ ಕಾಲದಲ್ಲಿ ಸಮಾಜವನ್ನು ವಿಮರ್ಶೆ ಮಾಡುವಂತಾಗಿದ್ದು, ಆವತ್ತಿನ ಕಾಲಕ್ಕೇನೆ ಸಮುದಾಯಗಳ ನಡುವೆ ಒಂದು ಅವುಗಳನ್ನು ಬೆಸೆದಿದ್ದು, ಇವೆಲ್ಲ ನೋಡಿದಾಗ ಯಾವುದೋ ಒಂದು ಕಾರ್ಕೂನ್ ಆಗಿದ್ದಂಥ ವ್ಯಕ್ತಿ ಆಮೇಲೆ ಮಂತ್ರಿಯಾಗಿ, ಭಂಡಾರಿ ಖಜಾನೆಯ ಮಂತ್ರಿಯಾಗಿ, ಆಮೇಲೆ ಮಂತ್ರಿಯಾಗಿ, ಆಮೇಲೆ ಅವೆಲ್ಲವನ್ನು ಬಿಟ್ಟು ವಾಪಸ್ಸು ಕೂಡಲ ಸಂಗಮಕ್ಕೆ ಬಂದಿದ್ದು, ಅಲ್ಲಿ ಕಲ್ಯಾಣದಲ್ಲಿ ಆ ಸಂದರ್ಭದಲ್ಲಿ ದೊಡ್ಡ ಗಲಭೆ ಆಗಿದ್ದು, ಕ್ರಾಂತಿ ಆಗಿದ್ದು. ಆ ಕ್ರಾಂತಿ ಆಗೋದಕ್ಕೆ ಎರಡು ವಿಚಾರಧಾರೆಗಳ ನಡುವೆ ಸಂಘರ್ಷಗಳು ನಡೆದಿದ್ದು, ಅದಕ್ಕೆಲ್ಲ ಬಸವಣ್ಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾರಣ ಅಂತೇಳಿ ಬಸವಣ್ಣ ಕನ್ನಡಿಗರ ಕುಲನಾಯಕರಲ್ಲಿ ಅಗ್ರಗಣ್ಯ. ಅದೇ ರೀತಿಯಲ್ಲಿ ಆಧುನಿಕ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕುವೆಂಪುರವರು ಭಾಳ ದೊಡ್ಡದಾಗಿ ಯೋಚನೆ ಮಾಡಿದಂತಹ ವ್ಯಕ್ತಿ. ನಿಮ್ಮ ಹಿಂದೆ ಕೂಡ ಫೋಟೋ ಇಟ್ಕೊಂಡಿದೆ. ಕುವೆಂಪು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ, ಕನ್ನಡದ ಇತಿಹಾಸದಲ್ಲಿ ಕುವೆಂಪುರವರಷ್ಟು ಉದಾತ್ತವಾಗಿ ವಿಶಾಲವಾಗಿ ಯೋಚನೆ ಮಾಡಿದಂತಹ ಒಬ್ಬ ತತ್ವಜ್ಞಾನಿ ರೀತಿಯ ಅಸಾಧಾರಣ ವ್ಯಕ್ತಿ ಇನ್ನೊಬ್ಬರಿಲ್ಲ. ಮಹಾಕವಿ, ಮೇರುಕವಿ ಕುವೆಂಪುರವರು. ರಾಮಾಯಣ ದರ್ಶನಂ ಏನದು? ರಾಮಾಯಣ ದರ್ಶನ ಒಂದು ಕಾವ್ಯ, ಒಂದು ಕತೆ, ರಾಮಾಯಣನೇ. ಆದರೆ ಅದರಲ್ಲಿ ಯಾವ ತತ್ವಗಳನ್ನು ಹೇಳಿದ್ದಾರೆ ಅವರ ಕಾದಂಬರಿಗಳ ಮೂಲಕ, ಕವನಗಳ ಮೂಲಕ. ಹಿಂದಿನ ಋಷಿಗಳು ಮಾನವರ ನಮ್ಮಂತೆ, ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ, ಕಾಲಕ್ಕೆ ತಕ್ಕಂತೆ, ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ. ಎಂಥ ವಿಚಾರ ನೋಡಿ. ನಾವು ಹಿಂದೆ ಯಾವ್ಯಾವುದೋ ಇರ್ಬೋದು, ನಮ್ಮ ದೊಡ್ಡ ದೊಡ್ಡ ಗ್ರಂಥಗಳು, ಮಹೋನ್ನತವಾದ ವ್ಯಕ್ತಿಗಳು ಅಂತ ಏನಂತೀವೋ, ಅವರು ಅವರ ಕಾಲಕ್ಕೆ ಶ್ರೇಷ್ಠರು. ಇವತ್ತಿನ ಕಾಲಕ್ಕೆ ಪ್ರಪಂಚ ಇದು ಜಂಗಮ. ಬಸವಣ್ಣ ಏನು ಹೇಳ್ತಾನೆ? ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಹಾಗಾಗಿ ಇದು ಜಂಗಮ ಪ್ರಪಂಚ. ನಡೀತಿರುವಂಥ ಪ್ರಪಂಚದಲ್ಲಿ ಆವತ್ತಿಗೊಂದು ಮೌಲ್ಯ ಇರುತ್ತೆ. ಆ ಮೌಲ್ಯವೇ ಆವತ್ತಿಗೆ ಅದು ನಮ್ಮ ಹೃದಯಕ್ಕೆ ಹತ್ತಿರವಾದರೆ ಅದೇ ಶ್ರೀಧರ್ಮ ಸೂತ್ರ ಅನ್ನುವಂತಹ ವಿಚಾರಗಳು. ಹಾಗೆಯೇ ಕುವೆಂಪುರವರು ಪ್ರತಿಯೊಂದು ಜೀವಕ್ಕೂ, ಜೀವರಾಶಿಗೂ ಅದರದೇ ಆದಂತಹ ಒಂದು ಹಿರಿಮೆ ಪಾತ್ರ ಇರುತ್ತೆ. ಯಾವ ವ್ಯಕ್ತಿಯೂ ಕೀಳಲ್ಲ. ಇಲ್ಲಿ ಯಾವುದೂ ಮುಖ್ಯವಲ್ಲ, ಯಾವುದೂ ಅಮುಖ್ಯವಲ್ಲ. ಅವರು ಕನ್ನಡದ ಅತ್ಯಂತ ಶ್ರೇಷ್ಠ, ಬಹುಶಃ ನೋಬೆಲ್ ಪ್ರಶಸ್ತಿ ಬರುವಷ್ಟು ಶ್ರೇಷ್ಠವಾದಂತಹ ಕಾದಂಬರಿ ಮಲೆಗಳಲ್ಲಿ ಮದುಮಗಳು. ಅದರಲ್ಲಿ ಯಾರೂ ಮುಖ್ಯರಲ್ಲ. ಇಲ್ಲಿ ಎಲ್ಲವೂ ನೀರೆಲ್ಲವೂ ತೀರ್ಥ. ಬಹಳ ಅದ್ಭುತವಾದ ಕಲ್ಪನೆಗಳನ್ನ ಹೇಳ್ತಾ ಅದರಲ್ಲಿ ಪ್ರತಿಯೊಂದು ಜೀವರಾಶಿ, ಪ್ರಾಣಿ, ನಾಯಿ, ಮಗು ಎಲ್ಲವನ್ನೂ ಬಹಳ ಉದಾತ್ತವಾಗಿ ತೋರಿಸ್ತಾರೆ. ಅದೇ ರೀತಿಯಲ್ಲಿ ರಾಮಾಯಣ ದರ್ಶನಮಲ್ಲಿ ಪಾಪಿಗೂ ಉದ್ಧಾರ ಮಿಹುದವು ಸೃಷ್ಟಿಯ ಮಹದ್ವ್ಯೂಹ ರಚನೆಯೋಳ್. ಅಂದರೆ ಪರಮ ಪಾಪಿ ಅವನಿಗೂ ಪ್ರಾಯಶ್ಚಿತ್ತನಾದರೆ ಪ್ರಾಯಶ್ಚಿತ್ತ ಪಡ್ಕೊಂಡು ಅವನು ಪಶ್ಚಾತ್ತಾಪ ಪಟ್ಟರೆ ಅವನಿಗೂ ಉದ್ಧಾರ ಇದೆ ಅಂಥೇಳಿ ರಾವಣನಿಗೆ ಮೋಕ್ಷ ಕೊಟ್ಟಂತಹ, ರಾವಣಂತಹ ಒಬ್ಬ ಕಡುಪಾಪಿ ಅನ್ನಬಹುದಾದಂಥ ವ್ಯಕ್ತಿಯನ್ನು ಸಹ ಉದಾತ್ತವಾಗಿ ಯೋಚನೆ ಮಾಡಿದ್ರೆ ಅವನಿಗೂ ಮೋಕ್ಷ ಇದೆ. ಯಾವುದೇ ಪಾಪಿಷ್ಟ ಅಲ್ಲಿ ಮಂಥರೆಯನ್ನು ಎಷ್ಟು ಕೆಟ್ಟದಾಗಿ ತೋರಿಸಬಹುದೋ ಅಷ್ಟನ್ನೂ ತೋರಿಸ್ತಾ ಕೊನೆಗೆ ಮಂಥರೆಯನ್ನು ಇನ್ನೊಂದು ಹಂತಕ್ಕೆ ಏರಿಸುವಂತಹ ರೀತಿಯಲ್ಲಿ ಕುವೆಂಪು ಬರೀತಾರೆ. ಹಾಗಾಗಿ ಅದು ರಾಮಾಯಣ ದರ್ಶನ ಇಡೀ ಮನುಷ್ಯ ಕುಲ ಒಂದು ಆತ್ಮೋನ್ನತಿಗಾಗಿ ಏನು ಯಾಕೆ ನಡ್ಕೊಳ್ಬೇಕು ಅನ್ನೋದಕ್ಕೆ. ಹಾಗಾಗಿ ಅದು ಮತ್ತೆ ಪರಮ ಆದರ್ಶ ಅಂದರೆ ಗಾಂಧೀಜಿ, ಮಹಾತ್ಮ. ನನಗೆ ಹಾಗಾಗಿ ಮಹಾತ್ಮ ಗಾಂಧೀಜಿ ನನ್ನ ಜೀವಮಾನದ ಪರಮ ಆದರ್ಶ. ಮಾನವ ಕುಲದಲ್ಲಿನೇ ಮಹಾತ್ಮ ಗಾಂಧೀಜಿ ಅಂತ ಶ್ರೇಷ್ಠ ವ್ಯಕ್ತಿ ಬಂದಿರಲಿಲ್ಲ, ಮುಂದಕ್ಕೂ ಬರೋದಿಲ್ಲ. ಬಹಳ ದೊಡ್ಡ ಜೀವನ ಮಹಾತ್ಮ ಗಾಂಧೀಜಿ. ಅದೊಂದು ರೀತಿಯಲ್ಲಿ ವಿಕಾಸ. ಗಾಂಧೀಜಿಯವರು ಹಲವಾರು ವಿಚಾರಗಳ ಬಗ್ಗೆ ಅವರ 50 ವಯಸ್ಸಿನಲ್ಲಿ ಇಟ್ಕೊಂಡಿದ್ದಂಥ ವಿಚಾರಗಳನ್ನು 70 ವಯಸ್ಸಲ್ಲಿ ಇಟ್ಕೊಂಡಿರಲಿಲ್ಲ. ಅಂದರೆ ಆ ಮಟ್ಟಕ್ಕೆ ಅವರು ಬದಲಾಗ್ತಾ ಇದ್ರು. ಒಂದಷ್ಟು ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದಂಥವರು ಆ ಸಾಂಪ್ರದಾಯಿಕ ವಾತಾವರಣದಲ್ಲಿ ಬಂದಿದ್ರು. ಅಸ್ಪೃಶ್ಯತಾ ನಿವಾರಣೆಗಾಗಿ ಅವರು ಆಫ್ರಿಕಾಗೆ ಹೋದಾಗ ಸ್ವತಃ ತನ್ನ ಹೆಂಡತಿಯನ್ನು ಕಡ್ಡಾಯವಾಗಿ ಟಾಯ್ಲೆಟ್ ತೊಳಿಬೇಕು ಅಂತೇಳಿ ಮಾಡಿಸಿದಂಥವ್ರು. ಅಲ್ಲಿ ಯಾರೇ ಇಲ್ಲಿ ಅಸ್ಪೃಶ್ಯರನ್ನು ಅಂತ ಅಲ್ಲಿ ವಾಸ ಮಾಡ್ತಿದ್ದಾರೆ ಅಂದ್ರೂ ನಾವು ತೊಳಿಬೇಕು ಅಂತ ಹೇಳುವಂಥವ್ರು. ಆದರೆ ಒಂದು ಸಂದರ್ಭದಲ್ಲಿ ಅವರು ಹಲವಾರು ಸಂದರ್ಭಗಳಲ್ಲಿ ಈ
ವರ್ಣ ವ್ಯವಸ್ಥೆಯನ್ನು ಅದು ಸರಿ ಅಂತ ಹೇಳಿದಂಥವ್ರು ಕೊನೆಗೆ ಅವರ ಕೊನೆ ದಿನಗಳಲ್ಲಿ ಯಾವುದದು ಅಂತರ್ಜಾತಿ ವಿವಾಹ ಆದರೆ ಮಾತ್ರ ನಾನು ಅಂಥ ವಿವಾಹಗಳಿಗೆ ಬರ್ತೀನಿ ಅಂತ ಹೇಳಿದಂಥವ್ರು. ಇಲ್ಲಿ ಏನಿದೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಂಥದ್ದು ಅದು ಇರಬೇಕು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಂಥವ್ರು ಕೊನೆಗೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅವರ ಓದು, ತಿಳಿವು, ಭಾರತದ ಸಂಕೀರ್ಣ ವ್ಯವಸ್ಥೆ, ಅಂಬೇಡ್ಕರ್ ಇವರೆಲ್ಲರ ಒತ್ತಡಗಳಿಂದ ಕಾರಣದಿಂದಾಗಿ ಗಾಂಧಿ ಮುಚ್ಚಿದಂತಹ ಮನಸ್ಥಿತಿ ವ್ಯಕ್ತಿ ಅಲ್ವೇ ಅಲ್ಲ. ಹಾಗಾಗಿ ತನ್ನದು ಯಾವುದೋ ಸತ್ಯ, ನಿಜಕ್ಕೂ ಸತ್ಯಕ್ಕೆ ಒಂದು ಪ್ರತಿರೂಪ ಅಂತಿದ್ರೆ ಗಾಂಧಿನೇ. ಆ ಮನುಷ್ಯನಿಗೆ ಸತ್ಯ ಅಂತ ಗೋಚರವಾಗಬೇಕು ಅಷ್ಟೇ. ಅದನ್ನು ತಾನು ಇಷ್ಟೊತ್ತು ಏನು ಹೇಳ್ತಾ ಇದ್ದೀನಿ ಅದು ಅಸತ್ಯ, ಇನ್ನೊಂದು ಸತ್ಯ ಅಂತ ಗೊತ್ತಾದರೆ ತಾನು ಇಷ್ಟೊತ್ತು ಹೇಳಿದ್ದೀನಿ ಆ ಅಸತ್ಯವನ್ನೇ ನಾನು ಸತ್ಯವಾಗಿ ಪ್ರತಿಪಾದಿಸಬೇಕು ಅಂತ ಗಾಂಧಿ ಅಂದ್ಕೊಳ್ಳಿಲ್ಲ. ಸೊ ಹಾಗಾಗಿ ಸತ್ಯ, ಅಹಿಂಸೆಗೆ ಯಾರು ಭೂಮಿ ಮೇಲೇ ಯಾವ ವ್ಯಕ್ತಿಯೂ ಗಾಂಧಿಗೆ ಸರಿಸಾಟಿ ಅಲ್ವೇ ಅಲ್ಲ. ಹಾಗಾಗಿನೇ ಐನ್ಸ್ಟೀನ್ ಅಂತಹ ದೊಡ್ಡ ಮನುಷ್ಯನ ಹೇಳ್ತಾನೆ, ಮುಂದಿನ ತಲೆಮಾರುಗಳಲ್ಲಿ ಜನ ಗಾಂಧಿ ಬಗ್ಗೆ ಓದುವಾಗ ಇಂಥ ಒಬ್ಬ ವ್ಯಕ್ತಿ ಮೂಳೆ ಮಾಂಸದಿಂದ ಬದುಕಿದ್ನ, ಈ ಭೂಮಿ ಮೇಲೆ ನಡೆದ್ನ ಅಂತ ಆಶ್ಚರ್ಯ ಪಡ್ತಾರೆ ಅಂತ. ಗಾಂಧಿಯ ಪ್ರಭಾವ ಅಥವಾ ಪ್ರಸ್ತುತತೆ ಮುಂದಿನ ದಿನಗಳಲ್ಲಿದೆ. ಯಾಕೆಂದರೆ ಈಗ ನಮ್ಮ ಮುಂದೆ ಇರುವಂತಹದ್ದು ಸಣ್ಣ ಪುಟ್ಟ ವಿಚಾರಗಳಲ್ಲ. ಗ್ಲೋಬಲ್ ವಾರ್ಮಿಂಗ್ ಅನ್ನುವಂತಹ ಪ್ರಳಯಾಂತಕ ವಿಚಾರ. ಇನ್ನೊಂದು 20-30 ವರ್ಷಗಳಲ್ಲಿ ಕೋಟ್ಯಾಂತರ ಜನ ಸಾಯ್ತಾರೆ. ಅಕಾಲ ವೃಷ್ಟಿ, ಅತಿವೃಷ್ಟಿ, ಬರಗಾಲ, ಪ್ರವಾಹ, ಭೂಕಂಪಗಳು, ಈ ತರಹದ ಇತ್ತೀಚೆಗೆ ಕೋವಿಡ್ ಏನು ಬಂತು, ಈ ತರಹದ ಸಾಂಕ್ರಾಮಿಕ ರೋಗಗಳು, ಕೆಟ್ಟು ಹೋಗುವಂತಹ ಹಲವಾರು ದೇಶಗಳಲ್ಲಿ ವ್ಯವಸ್ಥೆಗಳೇ ಹೋಗ್ಬಿಡ್ತವೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಹೋಗುತ್ತೆ, ಯಾವನೋ ಸರ್ವಾಧಿಕಾರಿ ಬರ್ತಾನೆ, ಇನ್ಯಾವನೋ ಮಿಲಿಟರಿ ಆಕ್ಯುಪೈ ಮಾಡ್ಕೊಳ್ತಾನೆ, ಜನನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಲಕ್ಷಗಳ ಸಂಖ್ಯೆಯಲ್ಲಿ ಸಾಯಿಸ್ತಾರೆ. ಇವೆಲ್ಲ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅನ್ನುವಂತಹದ್ದು ಈಗ ಬಾಂಗ್ಲಾದೇಶ ನಮ್ಮದೇ ದೇಶದ ಒಂದು ಭಾಗ ಆಗಿದ್ದಂಥದ್ದು. ಪೂರ್ವ ಬಂಗಾಳವೇ ಇವತ್ತಿನ ಬಾಂಗ್ಲಾದೇಶ. ಪಶ್ಚಿಮ ಬಂಗಾಳ ನಮ್ಮ ಜೊತೆಗಿದೆ. ಪೂರ್ವ ಬಂಗಾಳ ಸಪ್ರೇಟ್ ಬಾಂಗ್ಲಾದೇಶ ಆಗಿದೆ. ಪಶ್ಚಿಮ ಪಂಜಾಬು ಇವತ್ತು ಪಾಕಿಸ್ತಾನದಲ್ಲಿದೆ. ಪೂರ್ವ ಪಂಜಾಬು ನಮ್ಮ ಜೊತೆಗಿದೆ. ಅದನ್ನು ಪಂಜಾಬು, ಪೂರ್ವ ಪಾಕಿಸ್ತಾನ ಬದಿಗಿಟ್ಟು ಬಾಂಗ್ಲಾದೇಶವನ್ನು ನೋಡಿದ್ರೆ ಬಾಂಗ್ಲಾದೇಶದ ಬಹುತೇಕ ಭಾಗ ಇನ್ನೊಂದು 10-15 ವರ್ಷಗಳಲ್ಲಿ ವಾಸ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಸಮುದ್ರದ ಮಟ್ಟ ಏರ್ತಾ ಹೋಗ್ತಿದ್ದಂಗೆ ಮೊದಲ ವಿಕ್ಟಿಮ್ ಯಾವುದು ಅಂದರೆ ಬಾಂಗ್ಲಾದೇಶ. ಆಗ ಬಾಂಗ್ಲಾದೇಶದಲ್ಲಿ ಈಗಲೇ ಹೆಚ್ಚು ಜನಸಂಖ್ಯೆ. ಎಲ್ಲಿಗೆ ಹೋಗ್ಬೇಕು ಅವರು? ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ನನಗೆ ಗೊತ್ತು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರಂತ. ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಯಾವ ಗಡಿಗಳು ಇಲ್ಲದಂಥ ಒಂದು ವ್ಯವಸ್ಥೆ ಸೃಷ್ಟಿ ಆಗಬಹುದು. ಹಲವಾರು ಊರುಗಳು, ಸುನಾಮಿಗಳನ್ನು ನಾವು ನೋಡೇ ಇರಲಿಲ್ಲ, ಆದರೆ ಸುನಾಮಿಗಳು ಇನ್ನೂ ಜಾಸ್ತಿ ಆಗ್ತವೆ. ಹಲವಾರು ಊರುಗಳು ಮುಳುಗ್ಬಿಡ್ತವೆ. ಅದು ಕರಾವಳಿಯಲ್ಲಿರುವಂಥವು. ಜನ ಮೇಲಕ್ಕೆ ಬರ್ತಾರೆ, ಕೆಲವೊಂದು ಕಡೆ ಬದುಕೋದಿಕ್ಕಾಗೋದಿಲ್ಲ. ಅನ್ಇನ್ಹ್ಯಾಬಿಟಬಲ್ ಅರ್ತ್ ಅಂತ, ಬದುಕಲಾರದಂತಹ ಒಂದು ಭೂಮಿ ಇನ್ನೊಂದು 80 ವರ್ಷದಲ್ಲಿ ಅದು ಪೀಕ್ಗೆ ಹೋಗಿ ಇಳಿಮುಖವಾಗುತ್ತೆ ಅಂತ, ಅಷ್ಟೊತ್ತಿಗೆ ಸಾಯ್ತಾರೆ. ಹಾಗಾಗಿ ಆ ಪರಿಸ್ಥಿತಿಯಲ್ಲಿ ಜೀವನವನ್ನು ಎದುರುಗೊಳ್ಳೋದು ಹೇಗೆ ಅನ್ನೋದಕ್ಕೆ ಏಕೈಕ ಪರಿಹಾರ ಮಾರ್ಗ ಅಂದರೆ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರಲ್ವ, ಸಪ್ತ ಪಾತಕಗಳು, ಯಾವುದು ವಿಜ್ಞಾನ, ಯಾವುದು ನಡವಳಿಕೆ, ಯಾವುದು ರಾಜಕಾರಣ, ಯಾವುದು ಇಂಥ ಕೆಲವೊಂದೆಲ್ಲ ಸಪ್ತ ಪಾತಕಗಳಲ್ಲಿ ಯಾವುದಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಅಸ್ಥೇಯ ಅಂದರೆ ಕೂಡಿಟ್ಟುಕೊಳ್ಳಬಾರದು, ನಾವು ವೈಯಕ್ತಿಕವಾಗಿ ಆಸ್ತಿ ಮಾಡಿಕೊಳ್ಳಬಾರದು, ಕೂಡಿಡಬಾರದು ಅನ್ನುವಂತಹದ್ದು, ಸರಳವಾಗಿ ಬದುಕಬೇಕು ಅನ್ನುವಂಥದ್ದೇನಿದೆ ಗಾಂಧೀಜಿದು, ಈ ಆದರ್ಶಗಳು ಮುಂದಿನ ದಿನಗಳಲ್ಲಿ ವಿಧಿ ಇಲ್ಲದೆ ಪಾಲಿಸಲೇಬೇಕಾಗತ್ತೆ. ಇವತ್ತು ಈ ಗ್ಲೋಬಲ್ ವಾರ್ಮಿಂಗಿಗೆ ಬಹಳ ಮುಖ್ಯ ಕಾರಣ ಏನು? ಬಹಳ ಮುಖ್ಯವಾಗಿ ಫಾಸಿಲ್ ಫ್ಯೂಯಲ್ಸ್ ಮತ್ತು ಯಂತ್ರಗಳು. ಸುಡ್ತಾ ಇದ್ದೀವಿ ನಮಗೆ ಅಗತ್ಯಕ್ಕಿಂತ. ನೋಡಿ, ಬೆಂಗಳೂರಲ್ಲಿ ನನಗೆ ಕಬ್ಬನ್ ಪಾರ್ಕ್ ಒಳಗಡೆ ಹೋದರೆ ಕಬ್ಬನ್ ಪಾರ್ಕ್ ಮರಗಳು, ಅಲ್ಲಿರುವಂಥ ಸೌಂದರ್ಯ, ಅಲ್ಲಿರುವಂಥ ಪ್ರಶಾಂತವಾದ ವಾತಾವರಣ, ಅಥವಾ ಅಲ್ಲಿ ಆಮ್ಲಜನಕ, ಅದಕ್ಕಿಂತ ಹೆಚ್ಚಾಗಿ ನನಗೆ ಹೊಟ್ಟೆ ಭಗ 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 ಅಂತ ಉರಿಯುತ್ತೆ. ಕಬ್ಬನ್ ಪಾರ್ಕಲ್ಲಿ ಬಹಳ ಚೆನ್ನಾಗಿತ್ತು ಫುಟ್ಪಾತ್ಗಳು. ಈ ಅಧಮರು ನೀಚರು ಚೆನ್ನಾಗಿದ್ದಂಥ ಫುಟ್ಪಾತ್ ತೆಗೆದು ಇನ್ನೊಂದು ಸಲ ಕಲ್ಲು ಜೋಡಿಸ್ತಾ ಇದ್ದಾರೆ. ಆ ಕಲ್ಲನ್ನು ಎಲ್ಲಿಂದ ತರ್ತಾ ಇದ್ದಾರೆ? ತರೋದಕ್ಕೆ ಎಷ್ಟು ಪೆಟ್ರೋಲ್ ಡೀಸೆಲ್ ಉರಿಯುತ್ತೆ. ಮತ್ತು ಅದೇ ದುಡ್ಡು ಎಷ್ಟು ಇನ್ಯಾವುದಕ್ಕೆ ಬಳಸ್ಬೋದಿತ್ತು? ಗಿಡ ಮರ ಬೆಳೆಸ್ಬೋದಿತ್ತು, ಕಾಡು ಬೆಳೆಸ್ಬೋದಿತ್ತು. ನಾವು ಅನಗತ್ಯವಾಗಿ ದುಡ್ಡು ಪೋಲ್ ಮಾಡ್ತಾ ಇದ್ದೀವಿ ಅನ್ನೋದು ಅಲ್ಲ ಮುಖ್ಯ. ಇಲ್ಲಿ ಅನಗತ್ಯವಾಗಿ ನಮಗೆ ಅಗತ್ಯಕ್ಕಿಂತ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ತಾ ಇದ್ದೀವಿ. ಇದು ನಾವು ಮನೆ ಕಟ್ಟೋದಕ್ಕೆ ಇಟಲಿಯಿಂದನೇ ಮಾರ್ಬಲ್ ಬರಬೇಕಾ? ರಾಜಸ್ಥಾನದಿಂದ ಮಾರ್ಬಲ್ ಬರಬೇಕಾ? ಗಾಂಧಿ ಇವತ್ತು ನಮ್ಮ ಇಷ್ಟು ಜನ ರಾಜಕಾರಣಿಗಳಿದ್ದಾರೆ ಅಯೋಗ್ಯರು. ಮಹಾತ್ಮ ಗಾಂಧೀಜಿ ಬಗ್ಗೆನೇ ಭಾಳ ಒಂದಷ್ಟು ಜನ ಮಾತನಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಸೇವಾಗ್ರಾಮದಲ್ಲಿ ವಾರ್ಧಾ ಹತ್ರ, ನಾಗಪುರ ಪಕ್ಕ ವಾರ್ಧಾ, ಎಲ್ಲಿ ಮಹಾರಾಷ್ಟ್ರದಲ್ಲಿ ವಾರ್ಧಾ ಪಕ್ಕದಲ್ಲಿ ಸೇವಾಗ್ರಾಮ ಅಂತ ಒಂದು 6-7-10 ಕಿಲೋಮೀಟರ್ ದೂರದಲ್ಲಿದೆ. ಆ ಸೇವಾಗ್ರಾಮದಲ್ಲಿ ಗಾಂಧಿ ಬದುಕಿದ್ದಂತಹ ಮನೆ ಹೇಗಿತ್ತು, ಆಶ್ರಮ ಹೇಗಿತ್ತು, ಎಲ್ಲ ಈ ಸೌಲಭ್ಯಗಳಿತ್ತು. ಆದರೆ ಪ್ರತಿಯೊಂದು ಬಾಗಲು, ಕಿಟಕಿ, ಇದು ಗೋಡೆ ಎಲ್ಲವೂ ಸ್ಥಳೀಯವಾಗಿ ಸಿಕ್ಕಂತಹ ಲಭ್ಯ ಸಂಪನ್ಮೂಲಗಳು, ಎಲ್ಲೆಲ್ಲಿಂದನೋ ತರಿಸ್ಕೊಳ್ಳಿಲ್ಲ.
ಹಾಗಾಗಿ ತಿಂತಿದ್ದಷ್ಟು ಲೋಕವೋರ್ ನಾವು ಸ್ಥಳೀಯವಾಗಿಯೇ ಬೆಳೆದದನ್ನು ತಿನ್ನಬೇಕು ಹೊರತು ಹೊರಗಿಂದ 100 ಕಿಲೋಮೀಟರಿಂದ ತರಿಸಿ ತಿನ್ನಬಾರ್ದು. ನಾನು ಅಮೆರಿಕದಲ್ಲಿದ್ದಾಗ ನಾನು ಅದಕ್ಕಿಂತ ಅಮೆರಿಕಕ್ಕೆ ಹೋದಕ್ಕೆ ಮೊದಲು ವೆಜಿಟೇರಿಯನ್ ಆಗಿದ್ದೆ 1-2 ವರ್ಷ. ಅಮೆರಿಕಕ್ಕೆ ಹೋದ್ಮೇಲೆ ಮತ್ತೆ ನಾನು ವೆಜಿಟೇರಿಯನ್ ಆದೆ. ನಾನು ವೆಜಿಟೇರಿಯನ್ ಆದ್ಮೇಲೆ ಒಂದಷ್ಟು ವರ್ಷ 5-6 ವರ್ಷ ತಿಂದ್ಮೇಲೆ ಮತ್ತೆ ನಾನು ವೆಜಿಟೇರಿಯನ್ ಆಗ್ಬಿಟ್ಟೆ. ಅವಾಗ ನನ್ಗೆ ಅನ್ಸಿದ್ದು ಏನಂದ್ರೆ ಲೋಕವೋರ್ ಸ್ಥಳೀಯವಾಗಿ ಉತ್ಪಾದನೆ ಮಾಡಿದ್ರೆ ನಾವು ತಿನ್ಬೇಕು. ಯಾಕಂದ್ರೆ ನಾನು ಅಮೆರಿಕದಲ್ಲಿ ಮಟನ್ ತಿನ್ಬೇಕಾಗಿದ್ರೆ ನಾನು ಕೇಳ್ತಾ ಇದ್ದೆ ಎಲ್ಲಿಂದ ಬಂದಿದೆ ಈ ಮಟನ್ ಅಂತ. ಆಸ್ಟ್ರೇಲಿಯಾದಿಂದ. ಅಮೆರಿಕೆಯಲ್ಲಿ ಆಸ್ಟ್ರೇಲಿಯಾದಲ್ಲಿ 7,000-8,000 ಕಿಲೋಮೀಟರ್ ದೂರದಿಂದ ಬಂದಿದೆ ಮಟನ್. ಅಂದ್ರೆ ಒಂದು ಕುರಿ ಮಾಂಸವೋ ಮೇಕೆ ಮಾಂಸವೋ ಅಷ್ಟು ದೂರದಿಂದ ಅದನ್ನ ಸಾಗಿಸೋದಕ್ಕೆ ಎಷ್ಟು ಪೆಟ್ರೋಲು ಡೀಸೆಲ್ಲು ಆಯಿಲ್ ವೇಸ್ಟ್ ಆಗಿದೆ. ಹಾಗಾಗಿ ಆಮೇಲೆ ಅಲ್ಲಿ ಅದು ದನದ ಮಾಂಸ ಇರ್ಬೋದು, ಕೋಳಿ ಮಾಂಸ ಇರ್ಬೋದು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಫ್ ಮೀಟ್ ವೆರಿ ಡ್ಯಾಮೇಜಿಂಗ್ ಫಾರ್ ದಿಸ್ ಗ್ಲೋಬಲ್ ಅದಕ್ಕೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಗೆ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರ್. ಯಾಕೆ ಮಾಡಬೇಕು? ಹಾಗಾಗಿ ನಾನು ಅದು ತಿನ್ನೋದ್ರಿಂದ ನಾನು ಅದರಲ್ಲಿ ಪಾಲುದಾರ ಆಗ್ತಾ ಇರ್ತೀನಿ ಗ್ಲೋಬಲ್ ವಾರ್ಮಿಂಗ್ ಆಗೋದಕ್ಕೆ ಅಂತೇಳಿ ಪೂರ್ತಿಯಾಗಿ ಮೊಟ್ಟೆಯನ್ನು ಸಹ ಬಿಟ್ಬಿಟ್ಟೆ. ಈಗಲೂ ನಾನೊಂದು 6-6.5 ವರ್ಷದಿಂದ ಪೂರ್ತಿಯಾಗಿ ಏನು ಮೊಟ್ಟೆನೂ ಇಲ್ಲ, ಏನಿಲ್ಲ, ಸಂಪೂರ್ಣವಾಗಿ ಸಸ್ಯಾಹಾರಿ. ಸೊ ಹಾಗೆ ನಾವೊಂದಷ್ಟು ಸರಳವಾದ ಜೀವನವನ್ನು ಬದುಕಬೇಕು. ಯಾಕೆ ಬದುಕಬೇಕು ಅನ್ನೋದಕ್ಕೆ ಇವತ್ತು ನಮಗೆ ಕಾರಣಗಳಿದೆ. ಆದರೆ ಆ ಕಾರಣಗಳೇ ಇಲ್ಲದಂತಹ ಸಂದರ್ಭದಲ್ಲಿ ಬದುಕಿದಂತಹ ಮಹಾತ್ಮ ಗಾಂಧೀಜಿ. ಹಾಗಾಗಿ ಗಾಂಧೀಜಿಯ ವಿಚಾರಧಾರೆಗಳೇನಿದೆ ಮುಂದಿನ ದಿನಗಳಲ್ಲಿ ಮನುಷ್ಯ ಕುಲಕ್ಕೆ ಮೋಕ್ಷ ಕೊಡುವಂತಹವು. ಮತ್ತೆ ಗಾಂಧೀಜಿ ಒಂದು ವ್ಯಕ್ತಿ, ಒಂದು ನಿರ್ದಿಷ್ಟ ಸಮಯದ ವ್ಯಕ್ತಿ ಅಲ್ಲ, ಅದೊಂದು ರೀತಿಯಲ್ಲಿ ಪ್ರಯಾಣ, ಮಹಾಪ್ರಯಾಣ ಮಹಾತ್ಮ ಗಾಂಧೀಜಿದು. ಹಾಗಾಗಿ ನನ್ನ ಪರಮ ಆದರ್ಶ ಮಹಾತ್ಮ ಗಾಂಧೀಜಿ. ನನ್ನ ಫಿಲಾಸಫಿನೂ ಅಷ್ಟೇ. ನನಗೆ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ನನ್ನದೇ ಆದಂಥ ಹಲವಾರು ತತ್ವ ಸಿದ್ಧಾಂತಗಳಿದೆ. ಆದರೆ ಒಟ್ಟಾರೆಯಾಗಿ ಜೀವನವನ್ನು ನಾನು ನೋಡುವಂತಹದ್ದು ನನಗೆ ಇವತ್ತು ಅಂದರೆ ನಾನು ಬಸವಣ್ಣನ ಕುಲನಾಯಕ ಅಂತ ಹೇಳ್ತೀನಿ. ಆದರೆ ಅದರಲ್ಲಿ 7 ಸೂತ್ರಗಳನ್ನು ಬಸವಣ್ಣ ಹೇಳ್ತಾನೆ. ಕಳಬೇಡ, ಕೊಲಬೇಡ, ಊಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ. ಅದರಲ್ಲಿ ಇದರ ಅಳಿಯಲು ಬೇಡ, ಅಸಹ್ಯ ಪಡಬೇಡ ಅಂತ ಹೇಳ್ತಾರೆ. ತನ್ನ ಬಣ್ಣಿಸಬೇಡ ಅನ್ನೋದು ನಾವೇನು ಹೊಗಳ್ಕೊಳ್ಳೋಂಥದ್ದೇನು ಜಾಸ್ತಿ ಏನು ಇಲ್ಲ, ಆ ಥರದ್ದೇನು ಮಾಡ. ಆದರೆ ಇದರ ಅಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ನನಗೆ ಅದನ್ನು ಮಾಡದೇ ಇರೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇವತ್ತು ನನ್ನ ಕರ್ತವ್ಯ, ನಾನು ಕೆಟ್ಟದ್ದು ಅಂತ ಟೀಕಿಸಲೇಬೇಕು, ಕೆಟ್ಟದರ ಬಗ್ಗೆ ಅಸಹ್ಯ ಪಡಲೇಬೇಕು. ಅದು ನನ್ನ ಕರ್ಮ. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ವಿಚಾರಲ್ಲೂ ನಾನು ಏನು ಬಸವಣ್ಣ ಏನು ಹೇಳ್ತೇನೆ ಅದಕ್ಕೆ ಬದನಾಗಿದ್ದೀನಿ. ಆದರೆ ಇವತ್ತು ನಾನು ಇರುವಂತಹ ರಾಜಕೀಯ ವಲಯದಲ್ಲಿ ನಾನು ಸನ್ಯಾಸಿಯಾಗಿರೋದಕ್ಕಾಗೋದಿಲ್ಲ. ಕೆಟ್ಟವನು ಏನೇ ಹೇಳಲಿ, ಕೆಟ್ಟದೇನೇ ಮಾಡಲಿ, ಏನ್ರಪ್ಪ ಇರ್ರಪ್ಪ, ಸುಮ್ಮನಿರಪ್ಪ, ಒಳ್ಳೇದು ಮಾಡ್ರಪ್ಪ ಅಂತ ಹೇಳಕ್ಕಲ್ಲ. ಅಯೋಗ್ಯ, ಇದು ಸಮಾಜಕ್ಕೆ ಕೆಟ್ಟದ್ದು, ಇದು ನಿಲ್ಲಬೇಕು. ಇಲ್ಲ ಅಂದರೆ ಇದರಿಂದ ಸಮಾಜಕ್ಕೆ ಅಪಾಯ ಇದೆ. ನನಗಲ್ಲ, ನನಗೆ ಯಾರು ಏನು ಅಪಾಯ ಮಾಡೋದಕ್ಕಾಗೋದಿಲ್ಲ. ಸಮಾಜಕ್ಕೆ, ಬಡವರಿಗೆ, ಕಷ್ಟದಲ್ಲಿರುವಂಥವರಿಗೆ, ಅಸಹಾಯಕರಿಗೆ, ನ್ಯಾಯವಂತರಿಗೆ ಕಷ್ಟ ಇದೆ. ನೀನು ಮಾಡ್ತಾ ಇರೋ ತಪ್ಪು ಕೆಲಸದಿಂದ ಆಗ ನೀನು ನಿಲ್ಲಿಸಬೇಕು ಅಂತ ಹೇಳ್ಬೇಕಾದ್ರೆ ಇವತ್ತು ನಾವು ಸರ್ಕಾರಿ ಅಧಿಕಾರಿಗಳನ್ನ ಭ್ರಷ್ಟರನ್ನ ಪ್ರಶ್ನೆ ಮಾಡ್ತಿರೋದು ನಾವು ಅವ್ರಿಗೆ ಟೀಕಿಸಲೇಬೇಕಾಗುತ್ತೆ, ಅಸಹ್ಯ ಪಡಬೇಕಾಗುತ್ತೆ, ಅನ್ಯರನ್ನ ಏನು ಹಳಿಬೇಕಾಗುತ್ತೆ. ಅದಕ್ಕೆ ಅದೇ ರೀತಿಯಲ್ಲಿ ಗಾಂಧಿ ವಿಚಾರಕ್ಕೆ ಬಂದಾಗ್ಲೂ ನಾನು ಇನ್ನೂ ಬಹಳ ಉದಾತ್ತವಾಗಿ ಪಬ್ಲಿಕ್ಕಲ್ಲಿ ನಡ್ಕೋಬೇಕು ಅಂತಿದೆ. ಅರೆ ನನ್ನ ಸಂದರ್ಭ, ಕಾಲ, ದೇಶ ಅದಕ್ಕೆ ಸೂಕ್ತ ಅಲ್ಲ. ನಾನು ಗಾಂಧಿಯನ್ ರೀತಿಯಲ್ಲೇ ಬದುಕಬೇಕು. ಗಾಂಧಿಯ ಮಹೋನ್ನತವಾದ ವಿಚಾರಗಳೇನಿತ್ತು ಅದಕ್ಕೆ ತಕ್ಕನಾಗಿ ಬದುಕಬೇಕು ಅನ್ನೋ ನಾನು ಪೂರ್ತಿಯಾಗಿ ಗಾಂಧಿವಾದಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಅರೆಬರೆ ಗಾಂಧಿವಾದಿ. ನಾನೊಬ್ಬ ಅರೆಕಾಲಿಕ ಏನಂತಾರೆ ಪಾರ್ಟ್ ಟೈಮ್ ಸನ್ಯಾಸಿ, ಪಾರ್ಟ್ ಟೈಮ್ ಗೃಹಸ್ಥ. ಅದೇ ರೀತಿಯಲ್ಲೇ ಪಾರ್ಟ್ ಟೈಮ್ ಪಾರ್ಷಿಯಲಿ ಐ ಆಮ್ ಎ ಗಾಂಧಿಯನ್, ಬಟ್ ಐ ಕಾಂಟ್ ಬಿ ಎ ಫುಲ್ಲಿ ಗಾಂಧಿಯನ್ ಬಿಕಾಸ್ ದ ಟೈಮ್ಸ್ ಆರ್ ನಾಟ್ ವಾಟ್ ಗಾಂಧಿ, ದೋಸ್ ಆರ್ ದ ಟೈಮ್ಸ್ ಆಫ್ ಗಾಂಧೀಸ್. ಇವತ್ತಿನ ಸಮಯ ಬೇರೆಯೇ ಸಮಯ. ಇವತ್ತಿನ ಸಮಯಕ್ಕೆ ನಾನು ಬೇರೆ ರೀತಿಯಲ್ಲಿ ನಡ್ಕೊಂಡ್ರೆ ನಾವು ಬದಲಾವಣೆ ತರೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಬಹಳ ಕಷ್ಟ ಆಗುತ್ತೆ. ನನಗೆ ಯಾರನ್ನಾದ್ರೂ ಟೀಕಿಸಬೇಕು, ವಿಮರ್ಶೆ ಮಾಡಬೇಕು, ಅಥವಾ ಹಳಿಬೇಕು, ಅಥವಾ ಜೋರಾಗಿ ಮಾತಾಡಬೇಕು ಅಂದರೆ ಬಹಳ ಕಷ್ಟ ಆಗುತ್ತೆ. ನಾನು ಅಮೆರಿಕದಲ್ಲಿದ್ದಾಗ ನಿಮ್ಗೆ ಹೇಳಿದ್ದೆ ಶುರುವಿನಲ್ಲಿ 2005ರಲ್ಲಿ ನಾನು ಅಲ್ಲಿ ಕನ್ನಡ ಕೂಟದ ಅಧ್ಯಕ್ಷನಾಗಿದ್ದೆ. ಅಧ್ಯಕ್ಷನಾಗಿದ್ದಾಗ ನನಗಿಂತ ಚಿಕ್ಕವ್ರು ಯಾರೂ ಇರಲಿಲ್ಲ. ಅಲ್ಲಿದ್ದವರೆಲ್ಲ ನನಗಿಂತ ಹಿರಿಯರಾಗಿದ್ದಂಥವ್ರೆ.